ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಸೂಪರ್ ಆಗಿದ್ದೀರ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ಇವತ್ತಿನ ಡೈಲಿ ವ್ಲಾಗ್ಗೆ. ನಾನಿವತ್ತು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಜಾತ್ರೆ ಹುಸ್ಕೂರ್ ಜಾತ್ರೆ ನಡೀತಿದೆ. ಸೊ ಎವ್ರಿ ಇಯರ್ ಬರ್ತಿದ್ವಿ. ಇವತ್ತು ಆಲ್ಮೋಸ್ಟ್ 6 years ಆದಮೇಲೆ ಬರ್ತಿರೋದು. ಸೊ ಇವರಮ್ಮ ನನಗೆ ಫ್ರೆಂಡ್ ಆಗಿ ಕಾಲೇಜಿಂದ ನಾವಿಬ್ಬರು ಇವಾಗ ಫ್ಯಾಮಿಲಿ ಆಗಿರೋದು. ಸೊ ಇವಾಗ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಬೇಕು. ಆಂಟಿ ವಿಡಿಯೋದಲ್ಲಿ ಹಾಕ್ಲ ನಿನ್ನ ಆಂಟಿ ವಿಡಿಯೋದಲ್ಲಿ ಹಾಕ್ಲ ನಿನ್ನ ಗೈಸ್ ನೋಡಿ ಫುಲ್ ಜಾತ್ರೆ ವೈಬ್ಸ್ ಹೆಂಗಿದೆ ಅಂತ. ಹುಸ್ಕೂರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಗೈಸ್ ಜಾತ್ರೆ. ನಾನು ಆಲ್ಮೋಸ್ಟ್ ತುಂಬ ವರ್ಷದಿಂದ ಬರ್ತದೆ. ಈಗ 6 years ಗ್ಯಾಪ್ ಆಗಿತ್ತಾ, ಇವಾಗ ಮತ್ತೆ ಬ್ಯಾಕ್. ಬಸ್ ಆ್ಯಕ್ಚುಲಿ ಅಲ್ಲೇ ನಿಲ್ಲಿಸ್ಬಿಟ್ರು, ಅದಕ್ಕೆ ಇಲ್ಲಿಂದ ಇಳ್ಕೊಂಡು ಹೋಗ್ತಾ ಇದ್ವಿ ನಾವು. ಹುಸ್ಕೂರವ್ರು ಯಾರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಕಮೆಂಟ್ ಬಿಲ್ಲು. ಇವರೇ ನನ್ನ ಇನ್ವೈಟ್ ಮಾಡಿರೋದು ಗೈಸ್. ಗೈಸ್ ರೇಣು ಇಷ್ಟಿದ್ಲು ನಾನು ಬಂದಾಗಾಯ್ತಾ, ಇವಾಗ ಇಷ್ಟು ಉದ್ದಾಗ್ಬಿಟ್ಟವಳೆ. ಪಾಪ ಅಡುಗೆ ಮಾಡ್ತಾವಳು ಫಾರ್ ದ ಫಸ್ಟ್ ಟೈಮ್. ನಾನು ಕಣ್ಣಾರೆ ನೋಡ್ತಿರೋದು. ಮೊದಲೆಲ್ಲ ನಾವು ಚಾಯ ಮಾಡ್ತಾ ಇದ್ವಿ, ಇವಳು ಆರಾಮಾಗಿ ತಿಂತಿದ್ಲು. ಇವಾಗ ಅವಳೇ ಅಡುಗೆ ಎಲ್ಲ ಮಾಡೋದು ಕಲ್ತಿದ್ದಾಳೆ. ಏನಾ ಮಾತಾಡ್ಸ್ತಲ್ಲ ತಿರ್ಗಿ. ಗೈಸ್ ಇವಳೇ ನನ್ನ ಫ್ರೆಂಡು. ಇವಳಿಂದಾನೇ ಇಲ್ಲಿರೋದು ನಾವು. ಅವ್ರ ಮಗ ಏನು ನನ್ನ ಹೆಸರು? ನಿಶ್. ಕ್ಯಾಮ್ರಾ ನೋಡಿ. ಎಷ್ಟೊತ್ತವರೆಗೂ ಸ್ನಾನಕ್ಕೆ ಹೋಗ್ತೀಯ ಗುರು ನೀನು? 2 hour ಹೋಗಿದ್ಯಾ ಅನ್ಸುತ್ತೆ. ಹಾಂ, ನಾವೇನಂತ ಗೊತ್ತಾ, ಅಕ್ಕ ನಮ್ಮಮ್ಮ JP ನಗರಲ್ಲಿ ಇನ್ನೂ ಜಾಸ್ತಿ ಅವ್ರು ಹೋಗುತ್ತಕ್ಕ ಅಂತ. ಬ್ರೇಕ್ಫಾಸ್ಟ್ ದೋಸೆ, ನಿಮಗೆ ಏನೇನೋ ಮಾಡಿದ್ರು. ರೈಸ್ ಬೆಳಗ್ಗೆದು ಬೇಡ ಅಂದ್ಬಿಟ್ಟು ಇದು ತಿಂತಾರೆ. ಅವಳೇ ಆಗ್ತಿರೋದು. ಯಾರೋ ಟಚ್ಚಲ್ಲಿಲ್ಲ ಕಾಲೇಜವರು. ಪುನೀತ್ ಮಾಡಿದ್ದ ಮದುವೆಗೆ. ನಾಗರಾಜ್ ಮದುವೆನೇ ಆಗ್ಬಿಟ್ನಲ್ಲ. ಯಾಕೆ ಸಡನ್ ಆಗಿ ಆತರ? ಏನಕ್ಕತ್ತರ ಗೊತ್ತು. ಬಟ್ ಅವ್ರ ತಂಗಿಗೆ ಮಾಡ್ತಾನೆ ಆಗ್ತೀನಿ ಅಂತ ಹೇಳ್ತಿದ್ಲು. ಇವನು ಆದ್ಮೇಲೆ ಆಗಿದ್ದು. ನಾವು ಇವಾಗ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಐಟಮ್ಸ್ ಎಲ್ಲ ತಂದು ಇಟ್ಟಿದ್ದಾರೆ ಆಲ್ರೆಡಿ. ಮಶ್ರೂಮ್ ತರ್ತಿದ್ದಾರೆ, ಇನ್ನೂ ಇಲ್ಲ. ಪಲಾವ್ಗೆ ಇದು ಕೋಸ್ ಪಲ್ಯ. ಆಲೂಗಡ್ಡೆಲಿ ಏನು ಮಾಡೋದು ಅಂತ ಗೊತ್ತಿಲ್ಲ. ಏನೇ ಮಾಡೋದು ಆಲೂಗಡ್ಡೆ ಪಲ್ಯ ಮಾಡೋದ? ಸಾಂಬಾರ? ಕೇಳಿ ಮಮ್ಮನ. ಬಜ್ಜಿ ಹಾಕದಾ? ಚಾಯನೇ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇರೋದು. ಆ್ಯಕ್ಚುಲಿ ತಾತ ಮಾಡಬೇಕಾಗಿತ್ತು ಎವ್ರಿ ಇಯರು, ಬಟ್ ಈ ಸಲ ಏನೋ ತಾತ ಮಾಡ್ತಿಲ್ಲ, ನಮಗೆ ಬಿಟ್ಬಿಟ್ಟವ್ರೆ. ನಿಮ್ದು ಊಟನೇ ಆಗೋಯ್ತಾ? ಏನು ಮಾಡಿದ್ರಿ? ಅಲ್ಲ ನಿಮ್ಮನೇಲಿ ಏನು ಮಾಡಿದ್ರು ಅಷ್ಟೇ. ಗೈಸ್ ನಾವಿಬ್ರು ರೆಡಿ ಆಗಿದ್ದಾಯ್ತು. ಟೈಮ್ ಬಂದು ಆಲ್ಮೋಸ್ಟ್ 3 ಆಗ್ತಿದೆ. ಸೇ ಹಾಯ್ ರೇಣು, ಛಾಯ ತಂಗಿಯೋಳು. ಸೊ ಇಷ್ಟಿದ್ಲು, ಇವಾಗ ಇಷ್ಟು ಉದ್ದಾಗ್ಬಿಟ್ಟಿದ್ದಾಳೆ. ಹೌದು. ಸೊ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. 3 o'clock ಆಗೋಗಿದೆ. ನಾವು ಅಡುಗೆ ಮಾಡ್ಕೊಂಡಿರೋಷ್ಟರಲ್ಲಿ ಇನ್ನೂ ಜಾಸ್ತಿನೇ ಆಗಿದೆ. ಸೊ ಇವಾಗ ಹೋಗಿ ಊಟ ಮಾಡಿ ಆಮೇಲೆ ಸಿಗೋಣ. ಸೊ ಆಚೆ ಹೋಗ್ತೀವಲ್ವ ನಾವು. ಸ್ವಲ್ಪ ಹೊತ್ತಾದ್ಮೇಲೆ ನಾವು ರೌಂಡಿಂಗ್ಸ್ ಹೋಗ್ತೀವಿ. ತೇರ್ಗಳು ಇವಾಗ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ರೇಣು ಜೊತೆನೆ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕು. ಬಿಕಾಸ್ ಚಾಯಿಂಗ್ ಆಲ್ರೆಡಿ 2 ಮಕ್ಕಳಿದ್ದಾರೆ, ಅವಳು ಎಲ್ಗೂ ಬರೋಕ್ಕಾಗಲ್ಲ. ಸೊ ನಾನಿವಳು ಹೋಗಿ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀವಿ. ಸೊ ವೆಯ್ಟ್ ಫಾರ್. ಸಾಕ್ಬಿಡು. ಸೈಲೆಂಟಾಗಿ ಕುತ್ಕೊಂಡು ತಿನ್ಬೇಕು, ಆಯ್ತಾ? ಅಲ್ಲಿ ಹಾಕಲ್ಲ, ಇಲ್ಲಿ ಬಾ, ಅಲ್ಲಿ ಆಗಲ್ಲ, ಇಲ್ಲಿ ಬಾ. ಹೋಗು.
ಕುತ್ಕೋ ಇಲ್ಲಿ ಸೈಲೆಂಟಾಗಿ ಕುತ್ಕೋಬೇಕು, ಸೈಲೆಂಟಾಗಿ ತಿನ್ಬೇಕು. ಇಲ್ಲಿ ಇಟ್ಕೋಬೇಕು, ಇಲ್ಲಿ ಉಪ್ಪು ಹಾಕೊಳ್ರಿ, ಅದು ಸಾಲಿಲ್ಲ. ಸಾಕು 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 ಓಕೆ. ಹೌದಾ, ಇಷ್ಟೆಲ್ಲ ಟ್ಯಾಲೆಂಟೆಡ್ ಇದ್ದಾನ? ಅವರಪ್ಪ ಆಲ್ಮೋಸ್ಟ್ ಸ್ವಲ್ಪ ಸಾಲ ಅವನಿಗೆ. ನೈಸ್. ಮೊದ್ಲಿನ ಥರ ಡಿಫ್ರೆಂಟ್ ಆಗಿದೆಯಲ್ಲ ಇವಾಗ, ಮೊದ್ಲಿನ ಥರ ಇಲ್ಲ. ನಾನು ತೋರಿಸ್ತೀಯ ಹಂಗೆ ಆನ್ ಮಾಡಿದ್ದೀನಿ ಜಸ್ಟ್. ನೀವು ಕಟ್ ಮಾಡ್ಕೊತೀರ ತಾನೆ? ಅಲ್ಲ, ನೀನು ತೋರಿಸು, ಆನ್ ಮಾಡಿದ್ದೀನಿ. ಆನ್ ಅಲ್ಲಿ ಫುಲ್ ಆಫಾ? ಅಲ್ಲ, ಅದೇ ಫುಲ್ ಬೇಕಾ ಆಫ್ ಬೇಕಾ ಅಂತ ಡ್ರೆಸ್. ಹಾಂ, ಮೊದಲು ನಾವು ರೋಸ್ ಹಾಕಿದ್ದು. ರೋಸ್ ರೋಸ್ ಇದು ಇದು ನಮಗೆ ಬಚ್ಚಲೆ. ಆ್ಯಕ್ಚುಲಿ ಬೆಳಗ್ಗೆ ಸ್ಕೋರ್ ಮಾಡೋಕ್ಕಾಗಲಿಲ್ಲ. ಅಲ್ಲಿಗೆ ಹೋಗಿ ನಿಂತ್ಕೊಂಡು ಸೇರಲ್ಲ. ಡೇ ಹಿಂಗಿತ್ತು. ಸಂಡೇ ಮಾರ್ನಿಂಗ್ ಇವಾಗ ಎದ್ದು ನಾನು ಹಂಗೆ ತೋಟದ ಕಡೆ ಬಂದೆ, ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಸಕ್ಕತ್ತಾಗಿದೆ ಆಯಿತಾ, ಒಳ್ಳೆ ಸೂರ್ಯನ ಬೆಳಕು ಈ ಕಡೆಗೆ ಬರ್ತಿದೆ. ಸೊ ಇನ್ನೂ ಜಾತ್ರೆಯಲ್ಲಿ ಬೆಳಗ್ಗೆ ಯಾರೂ ಇರಲ್ಲ ಇಷ್ಟೊಂದು, ಇನ್ನು ಇವಾಗೆಲ್ಲ ಬರ್ತಾರೆ. ಇವತ್ತು ಮಧ್ಯಾಹ್ನದ ಮೇಲೆ ಎಲ್ಲರೂ ಬರ್ತಾರೆ ಗೈಸ್ ಜಾತ್ರೆ ಎಂಜಾಯ್ ಮಾಡೋಕ್ಕೆ. ನಾವು ನೆನೆ ನೈಟ್ ಅಂತೂ ಅಲ್ಲಿದೆ ನೋಡಿ, ಡ್ರ್ಯಾಗನ್ ಆಡಿದ್ವಿ ಮತ್ತು ಜಾಯಿಂಟ್ ವೀಲ್ ಆಡಿದ್ವಿ. ನೆಕ್ಸ್ಟ್ ಲೆವೆಲ್ ಕ್ರೇಜಿ ಆಗಿತ್ತು, ಚೆನ್ನಾಗಿತ್ತು ಆಟ ಆಡಿದ್ದು. ಸೊ ಇವಾಗ ಸ್ವಲ್ಪ ವಾಕ್ ಮಾಡಿಕೊಂಡು ಹೋಗುವ. ಗೈಸ್, ಐ ರೀಚ್ಡ್ ಹೋಮ್. ಸೊ ಮಿಲ್ಕು ಮತ್ತು ಕಾಫಿ ಪೌಡರ್ ತೊಗೊಂಬಂದೆ ಬರಬೇಕಾದ್ರೆ. ಟೈಮ್ ಬಂದು 11:20 ಸಮಥಿಂಗ್ ಆಗ್ತಿದೆ. ಸೊ ನಾನು ಅಲ್ಲಿಂದ ಒಂದು 10:45 ಸಮಥಿಂಗ್ ಬಿಟ್ಟಿರ್ಬೋದು ಅನ್ಕೋತೀನಿ. ಲೆಟ್ಸ್ ಗೋ. ನಮ್ಮ ಮನೆ ಏನಾಗಿದೆ ಅಂತ ನೋಡೋಣ ಪಾಪ. ಸೊ ನಾನೀಗ ಹೋಗಿ ಸ್ವಲ್ಪ ಮನೆಗೆ ಬೇಕಾಗಿದ್ದ ತರಕಾರಿ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದಾಯಿತು. ಲೆಟ್ ಮೀ ಶೋ ಯು ನಾನು ಏನೆಲ್ಲ ತೊಗೊಂಡಿದ್ದೆ ಅಂತ ಹೇಳಿ. ಸೊ ಇಷ್ಟು ತೊಗೊಂಡು ಬಂದಿದ್ದೀನಿ. ಸೊ ಲೆಟ್ ಮೀ ಶೋ ಯು. ತೂಕ ಇದೆ ಗೈಸ್ ಇದು ಸ್ವಲ್ಪ. ಫಸ್ಟು ಫಿಶ್ ತೊಗೊಂಬಂದಿದ್ದೀನಿ, ಬಾಂಗ್ಡಾ ಫಿಶ್ 2 ತೊಗೊಂಬಂದಿದ್ದೀನಿ, 100 ರುಪೀಸ್ ಆಯಿತಾ. ಆ್ಯಂಡ್ ದೆನ್ ಚಿಕ್ಕದೊಂದು ತುಪ್ಪ, ಇವಾಗ ಲೈಟ್ ಚೆನ್ನಾಗಿ ಬರ್ತಿದೆ ಆಯ್ತಾ. ನೆಕ್ಸ್ಟ್ ಬಂದು 110 ರುಪೀಸ್ ಕೊಟ್ಟು ಇಷ್ಟೆಲ್ಲ ವೆಜಿಟೇಬಲ್ಸ್ ತಗೊಂಬಂದಿದ್ದೀನಿ. ಎಲ್ಲ 10 ರುಪೀಸ್ ಪ್ಯಾಕೆಟ್ ಇದು. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಕೂಡ 10 ರುಪೀಸ್ಗೆ ತಗೊಂಬಂದೆ. ಆ್ಯಂಡ್ ಖಾರದ ಪುಡಿ, and then bullet rice
3 kg ತೊಗೊಂಬರ್ತೀನಿ ಯಾವಾಗ್ಲೂ ಅಷ್ಟೇ. ಸೊ ಇದರಲ್ಲಿ ರೀಫಿಲ್ ಮಾಡ್ಬೇಕು ಇವಾಗ ನಾನು. ನೆಕ್ಸ್ಟ್ ಬಂದು ಕರ್ಡ್ ಪ್ಯಾಕೆಟ್. ಸೊ ಇಷ್ಟು ತೊಗೊಂಬಂದಿದ್ದೇನೆ. ಸೊ ಇಷ್ಟಕ್ಕೆಲ್ಲ ಸೇರಿ maybe 330 400 ಆಲ್ಮೋಸ್ಟ್ 500 ರುಪೀಸ್ ಪೇ ಮಾಡಿದ್ದಾರೆ ಇಷ್ಟು ವೆಜಿಟೇಬಲ್ಸ್ಗೆ. ಇದನ್ನೆಲ್ಲ ಕರೆಕ್ಟಾಗಿ ಬಳಸಿದ್ರೆ ನಾವು 1 ವೀಕ್ ಏನು ತೊಗೊಳ್ತಾ ಇರೋ ಥರ ಬರುತ್ತೆ. ನಾವು ಗೊತ್ತಲ್ಲ ಸಮಟೈಮ್ಸ್ ಎಕ್ಸ್ಟ್ರಾಗಳು ಮಾಡಿಕೊಂಡು ಅಲ್ಲಿ ಇಲ್ಲಿ ತಿನ್ಕೊಂಡು ಇಟ್ ಹ್ಯಾಪನ್ ಸಮಟೈಮ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ದಟ್ ಪ್ರೀವಿಯಸ್ ವಿಡಿಯೋಗೆ ತುಂಬ ಜನ ಪರ್ಸ್ನಲಿ ಕೂಡ ಮೆಸೇಜ್ ಮಾಡಿ ಅಕ್ಕ ನಾನು ಕೂಡ ನಿಮ್ಮ ಲೈಫ್ಗೆ ರಿಲೇಟ್ ಮಾಡ್ಕೊತೀನಿ, ನಿಮ್ಮ ಲೈಫ್ ಜರ್ನಿ ಬಗ್ಗೆ ಆಗಿರ್ಬೋದು, ನಿಮ್ಮ ಬಗ್ಗೆ ಆಗಿರ್ಬೋದು ತುಂಬ ರೆಸ್ಪೆಕ್ಟ್ ಬಂತು ಅಂತ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ರಿ. ನನಗೆ ವಾಟ್ಸಪ್ಪಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು. ಅಷ್ಟು ಜನಕ್ಕೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಯು ಗೈಸ್ ಆರ್ ಅಮೇಝಿಂಗ್. ಒಬ್ಬರು ಚಿಕ್ಕದೊಂದು ಮೆಸೇಜು ನನಗೆ ಲಿಟ್ರಲಿ ಇನ್ನೂ ಬೂಸ್ಟ್ ಮಾಡುತ್ತೆ, ನನ್ನ ಕಾನ್ಫಿಡೆಂಟ್ ಆಗಿರ್ಬೋದು, ಇನ್ನೂ ಚೆನ್ನಾಗಿ ವರ್ಕ್ ಮಾಡೋಣ, ಇನ್ನೊಂದಷ್ಟು ಜನಕ್ಕೆ ಥ್ರೂ ನನ್ನ ವರ್ಡ್ಸ್ ಆಗಿರ್ಬೋದು, ಥ್ರೂ ನನ್ನ ವೀಡಿಯೋಸ್ ಆಗಿರ್ಬೋದು ಹೆಲ್ಪ್ ಮಾಡೋಣ ಅಂತ ತುಂಬ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಒಂದೊಂದು ಅಪ್ರಿಸಿಯೇಷನ್ ನಂಗೆ ನಿಜವಾಗ್ಲೂ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಥ್ಯಾಂಕ್ ಯು ಮತ್ತೊಮ್ಮೆ. ಯಾ ದಟ್ಸ್ ಆಲ್. ಇವತ್ತು ಊಟಕ್ಕೆ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಟೊಮೆಟೊ ಗೊಜ್ಜು ಥರ ಮಾಡ್ಕೊಂಡು 2 ಬಾಂಗ್ಡಾ ಫಿಶ್ ಫ್ರೈನ ಫಸ್ಟ್ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡಿ ಎತ್ತಿಟ್ಬಿಟ್ಟಿದ್ದೆ. ಅದಾದಮೇಲೆ ಈ ಥರ ಫ್ರೈ ಮಾಡ್ಕೊಂಡು ತಿಂದೆ, ಸಖತ್ತಾಗಿತ್ತು, ಒಂಥರ ಟೇಸ್ಟಿಯಾಗಿ. ಸೊ ಟೈಮ್ ಫಾರ್ ಸ್ಕಿನ್ ಕೇರ್ ಗೈಸ್. ತುಂಬ ಲಿಪ್ಪು ಡ್ರೈ ಆಗ್ತಿದೆ. ನೈಟ್ ಸ್ಕಿನ್ ರಿನ್ಯೂವಲ್ ಇದು ಆಲ್ಮೋಸ್ಟ್ ಖಾಲಿ ಆಗೋಯ್ತು ಗೈಸ್. ಹೊಸದಿದೆ ಆಲ್ರೆಡಿ. ಬಗ್ಗೆ ಸರಿಯಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ ವಿಡಿಯೋದಲ್ಲಿ, ನಾನು ಫುಟೇಜಸ್ ಅಷ್ಟು ತೊಗೊಳಕ್ಕಾಗಲಿಲ್ಲ. ಸೊ ಚಾಯ ನಾನು ಫಸ್ಟ್ PU ಇಂದ ಫ್ರೆಂಡು. ಸೊ ಅವಾಗಿಂದ ನಾನು ಅವ್ರ ಊರ ಜಾತ್ರೆಗೆ ಇನ್ವೈಟ್ ಮಾಡ್ತಿದ್ಲು, ಅವಾಗೆಲ್ಲ ಹೋಗ್ತಿದ್ವಿ. ನಮ್ಮದು ಹೋಟೆಲ್ ಬಿಸ್ನೆಸ್ ಅಲ್ವಾ, ಸೊ ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ, ಲೈಕ್ ಓಕೆ ಮಾಡ್ತೀನಿ. ತರಕಾರಿ ಹೆಚ್ಚೋದೆಲ್ಲ ತುಂಬ ಫಾಸ್ಟಾಗಿ ಹಚ್ತೀನಿ. ಸೊ ಅದೆಲ್ಲ ಮಾಡಿ ಮತ್ತು ಅವ್ರ ಮನೆಗೆ ತುಂಬ ರೆಗ್ಯುಲರಾಗಿ ಹೋಗ್ತಿದ್ದೆ ನಾನು ಅವಾಗ ಕಾಲೇಜ್ ಟೈಮಲ್ಲಿ ಇದ್ದಾಗಲೆಲ್ಲ. ಅವರು ಕೂಡ ತುಂಬಾ ಎಲ್ಲದಕ್ಕೂ ಇನ್ವೈಟ್ ಮಾಡೋರು. ಅವರು ಟೆಂಪಲ್ಸ್ಗೆಲ್ಲ ಹೋಗ್ಬೇಕಾದ್ರೆ ನಾನು ಇನ್ವೈಟ್ ಮಾಡೋರು. ಹಾಗೆ ಸ್ಟಾರ್ಟ್ ಆಗಿದ್ದದು. ಸೊ ಅದಕ್ಕೆ ಅವ್ರ ಮನೇಲಿರೋರು ಎಲ್ಲರೂ ಗೊತ್ತು. ಛಾಯಾ ಅವ್ರ ಅತ್ತೆನ ಏನಂತ ಕರೀತಾಳೆ, ನಾನು ಹಾಗೆ ಕರಿತೀನಿ ಮೋಸ್ಟ್ ಆಫ್ ದ ಪೀಪಲ್ನ. ನನ್ನ ಜೊತೆ ಅಷ್ಟು ಅವ್ರು ಕನೆಕ್ಟ್ ಆದರೆ ಮಾತ್ರ. ಅದಕ್ಕೆ ಅವ್ರಿಗೆಲ್ಲ ತುಂಬ ಸರ್ಪ್ರೈಸ್ ಆಗಿತ್ತು ನಾನು ಹೋದಾಗ. ಅನಿತತ್ಗೆ ಆಗಿರ್ಬೋದು, ದೀಪತ್ತೆ ಆಗಿರ್ಬೋದು. ಸೊ ಅವಳು ಹೆಂಗೆ ಕರೀತಾಳೆ, ನಾನು ಆಲ್ಮೋಸ್ಟ್ ಕೆಲವ್ರನ್ನ ಹಾಗೆ ಕರಿತೀನಿ. ಆಮೇಲೆ ಅವರಮ್ಮ ಬಂದು ಮಂಜಮ್ಮ, ಅಂಕಲ್ ಅಂತಲೇ ಕರಿತೀನಿ. ನಾನು ರೇಣು ಇಸ್ ಲೈಕ್ ಮೈ ಸಿಸ್ಟರ್. ರೇಣು ಕಸಿನ್ಸು ಕೂಡ ನನಗೆ ಫ್ರೆಂಡು, ಲೈಕ್ ಭವಾನಿ, ಲಾವಣ್ಯ, ಅವರೆಲ್ಲ ನಾವು ನೈಟೆಲ್ಲ ಕುತ್ಕೊಂಡು ಫುಲ್ ಮಾತಾಡಿದ್ವಿ ಆಯಿತಾ. ನನ್ನ ಕಸಿನ್ಸ್ ಜೊತೆ ನಾನು ಅಷ್ಟು ಮಾತಾಡೇ ಇಲ್ಲ, ತುಂಬ ವರ್ಷಗಳಾಗಿದೆ. ಬಟ್ ಅವ್ರ ಜೊತೆ ಎಲ್ಲ ಕುತ್ಕೊಂಡು ಫುಲ್ ಫನ್ ಮಾಡ್ಕೊಂಡು ನಾವು 1 ಗಂಟೆ ನೈಟ್ವರೆಗೂ 1 ಅವರ್ ಏನೋ ಲೈಫ್ ಬಗ್ಗೆ ಮಾತಾಡಿದ್ದೀವಿ. ಅವರೆಲ್ಲ ನನಗಿಂತ ತುಂಬ ಚಿಕ್ಕವರು, ಬಟ್ ಅವ್ರಿಗೆಲ್ಲ ಈ ವಯಸ್ಸಿಗೆ ಎಷ್ಟೊಂದು ನಾಲೆಡ್ಜ್ ಇದೆ ಕೆಲವೊಂದು ವಿಚಾರದಲ್ಲಿ. ಆ್ಯಂಡ್ ದೇರ್ ಪೇರೆಂಟ್ಸ್ ಆರ್ ಲೈಕ್ ಅವ್ರು ಓದ್ದೇ ಇರೋ ಅವ್ರ ಮಕ್ಕಳು ಓದಬೇಕು ಅಂತ ಎಷ್ಟು ಚೆನ್ನಾಗಿ ಓದಿಸೋದಾಗಿರ್ಬೋದು, ಅವ್ರ ಇಂಥ ಕಾಲೇಜ್ಗೆ ಸೇರಿಸ್ಬೇಕು, ಇಲ್ಲೇ ಅವ್ರ ಎಜುಕೇಷನ್ ಆಗಬೇಕು, ಅದೆಲ್ಲ ಒಂಥರ ಖುಷಿ ಆಗುತ್ತೆ. ಸೊ ಥ್ಯಾಂಕ್ಸ್ ಟು ದೆಮ್, ಅವ್ರ ಎಂಟೈರ್ ಫ್ಯಾಮಿಲಿ, ಹುಸ್ಕೂರ್ ಫ್ಯಾಮಿಲಿ, ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೆ ಆದಷ್ಟು ಬೇಗ ಸಿಗೋಣ. ರೇಗಿಸ್ತಾ ಇದ್ರು ಮತ್ತೆ ಸಿಗೋಣ ಅಂದರೆ ಇನ್ನು ನೆಕ್ಸ್ಟ್ ಇಯರ್ ಜಾತ್ರೆಯಲ್ಲಿ ಬರ್ತೀಯಾ ಹಾಗೆ ಹಿಂಗೆ ಅಂತ ಹೇಳಿ. ನೋಡೋಣ, ಆದಷ್ಟು ಬೇಗ ಹೋಗೋಕ್ಕಾದರೆ ಡೆಫಿನೆಟ್ಲಿ ಹೋಗೋಣ. ದಟ್ ಈಸ್ ಇಟ್. ನಾಳೆಗೆ ಬೆಳಗ್ಗೆ ಎದ್ದು ಕುಡಿಯೋಣ ಅಂತ ಹೇಳಿ, ಅಂದರೆ ಇದನ್ನು ಜೀರೋ ನೆನೆಸಿಟ್ಟಿದ್ದೀನಿ, ಮತ್ತು ಸೋಂಕಾಳಿದ್ರೆ ಅದು ನೆನೆಸಿಡ್ತದೆ, ಅದು ನೋಡಿಲ್ಲ, ತೊಗೊಂಡು ಬಂದಿಲ್ಲ ನಾನು. ಇದನ್ನು ಬಿಸಿ ಮಾಡಿ ಕುದಿಸಿ ಕುಡಿತೀನಿ ನಾಳೆ ಬೆಳಗ್ಗೆಗೆ. ಇಟ್ಸ್ ವೆರಿ ಗುಡ್ ಫಾರ್ ಡೈಜೆಷನಿಗೆ, ತುಂಬ ಒಳ್ಳೆಯದು. ಮತ್ತು ಗೊತ್ತಿಲ್ಲ, ನಾಟ್ ಎಕ್ಸಾಕ್ಟ್ಲಿ ಶೋರ್, ಫ್ಯಾಟ್ ಲಾಸ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಎಲ್ಲೋ ಕೇಳ್ಪಟ್ಟಿರೋದುಂಟು. ಹಾಗಾಗಿ ಅದನ್ನ ಪ್ರಿಪೇರ್ ಮಾಡಿಕೊಂಡೆ. ಮ್ಯಾಜಿಕ್ ವಾಟರ್ ಕೂಡ ರೆಡಿ ಆಯಿತು. ಇವಾಗ ಇದನ್ನು ನನ್ನ ಬೆಡ್ ಪಕ್ಕಕ್ಕೆ ಹೋಗೋಕ್ಕೆ ಮುಂಚೆ ಎತ್ತಿಟ್ಕೊತೀನಿ. ಯಾ ಸೊ ಎಸ್ ಗೈಸ್, ದಟ್ಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೀವು ಕೂತು ಎಂಜಾಯ್ ಮಾಡಿದ್ದಕ್ಕೆ. ದೆನ್ ದಟ್ಸ್ ಇಟ್. ಇವಾಗ ಮಲ್ಕೊಳ್ಳೋಂಥ ಟೈಮ್ ಒಂದು ಆಲ್ಮೋಸ್ಟ್ 10:30 ಆಗಿರ್ಬೋದು ಅನ್ಕೊತೀನಿ.
ನಾನು ಮಧ್ಯಾಹ್ನ ಸೂಪರಾಗಿ ನಿದ್ದೆ ಮಾಡಿದೆ. ಜಾತ್ರೆಯಿಂದ ಬಂದು ಬೆಳಗ್ಗೆ, ಯಾಕಂದ್ರೆ ಅಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ತಿನ್ಕೊಂಡ್ ಬಂದ್ಬಿಟ್ಟಿದ್ನಲ್ಲ, ಹಂಗೆ ಬಂದು ಮಲ್ಕೊಂಡಿದ್ದಾಯಿತು. ಮಲ್ಕೊಂಡು ಸಾಯಂಕಾಲ 4:15ಗೆ ಎದ್ದು 5 ಗಂಟೆಗೆ ಟೀ ಎಲ್ಲ ಕುಡಿದು ಎಲ್ಲ ಮುಗಿಸಿ ಅದಾದ್ಮೇಲೆ ಇವಾಗ 8:15 ಊಟ ಮಾಡಿದ್ದಾಯಿತು. ಸೊ 4 ಅವರ್ ಸೂಪರಾಗಿ ಡೀಪ್ ಸ್ಲೀಪ್ ಆಯಿತು. ನಂದು ಮಚ್ ನೀಡೆಡ್ ಇತ್ತು. ನನಗೆ ನಿದ್ದೆ ಆದಷ್ಟು ಚೆನ್ನಾಗಿ ಮಾಡಿ, ಸೊ ದಟ್ ನಿಮ್ಗೆ ಏನೇ ಕೆಲಸ ಮಾಡಬೇಕಾದ್ರೂ ಮೈಂಡ್ ಒಂಥರ ರಿಫ್ರೆಶ್ ಆಗಿರುತ್ತೆ, ಆರಾಮ್ ಅನ್ಸುತ್ತೆ, ಬಾಡಿ ಸಪೋರ್ಟ್ ಮಾಡುತ್ತೆ ನಿಮಗೆ. ನಾನು ಅದಾದಮೇಲೆ ಎದ್ದು ಕಾಫಿ ಎಲ್ಲ ಕುಡಿದು ಒಳ್ಳೆ ಸ್ನಾನ ಮಾಡಿ, ಬಿಸಿ ಸ್ನಾನ ಮಾಡಿ ಆರಾಮಾಗಿ ಫೋನ್ ಹಿಡ್ಕೊಂಡು ಕೂತ್ಕೊಂಡು, ಆವಾಗ ಎಲ್ಲರೂ ಕಮೆಂಟನ್ನು ಓದಿ ರಿಪ್ಲೈ ಮಾಡ್ಕೊಂಡು ಆರಾಮಾಗಿ ಕೂತಿದ್ದು. ಆಮೇಲೆ ಆಚೆ ಹೋಗಿ ಗ್ರಾಸರೀಸ್ ಎಲ್ಲ ತೊಗೊಂಬಂದು ಇಷ್ಟೆಲ್ಲ ಕೆಲಸ ಮಾಡಿದೆ ಇವತ್ತು. ದಟ್ಸ್ ಇಟ್. ನಿಮ್ಗೇನಾದ್ರು ಮ್ಯಾನಿಫೆಸ್ಟೇಷನ್ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ, ಡೂ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್. ನಂದು ಹೊಸ ಪೇಜ್ ಕೂಡ ಇದೆ. ಪ್ಲೀಸ್ ಅಲ್ಲಿ ಹೊಸ ಟೆಕ್ನಿಕ್ಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ. ರೈಸ್ ಆ್ಯಂಡ್ ಮ್ಯಾನಿಫೆಸ್ಟ್ _1176 ಅಂತ ಹೇಳಿ ನನ್ನ ಪೇಜ್ ಇರೋವಂಥದ್ದು. ಅದನ್ನು ಫಾಲೋ ಮಾಡಿ. curlyworlds26 ಅಂತ ನಂದು ಪರ್ಸ್ನಲ್ ಬ್ಲಾಗಿಂಗ್ದು ಒಂದು ಇದಿದೆ, ಅದನ್ನು ಫಾಲೋ ಮಾಡ್ಬೋದು ನೀವು. ಸೊ ಆ್ಯಂಡ್ ಯೂಟ್ಯೂಬಲ್ಲಿ. That's it. Good night. Bye-bye.